ಇದೊಂದು ಟಾರ್ ರೋಡ್ ಇರುವಂಥ 38 ಕುಂಟೆ ಲ್ಯಾಂಡ್ ಬ್ಯಾಕ್ ಸೈಡಲ್ಲಿದ್ದೀನಿ. ಇದು ಬಾವಿ ಕಲಿಯಸೇನ. ಸೊ ಇದು ಹಳ್ಳದ ಪಕ್ಕದಲ್ಲೇ ಬಾವಿ, ವರ್ಷ ಪೂರ್ತಿ ಇರುತ್ತೆ. ಇಲ್ಲಿ ರೆಗ್ಯುಲರಾಗಿ ಮ್ಯಾಕ್ಸಿಮಮ್ ಟೆಂಪ್ರೇಚರು 20 ಡಿಗ್ರಿ ಸೆಲ್ಸಿಯಸ್ಸು. ಸಣ್ಣದು ಹಾಕಿ ದಪ್ಪದ ಬೇಡ. ಈ ಬಾವಿಲಿ ಮೇಲ್ಗಡೆ ನೀರಾವರಿ ಇರುವಂಥ ಪ್ರದೇಶ, ಜಸ್ಟ್ ಲೈಕ್ ಮಲೆನಾಡು ಮತ್ತು ಊಟಿ ಎನ್ವೈರ್ನಮೆಂಟು. ಈ ಲ್ಯಾಂಡ್ ಬ್ಯಾಕ್ ಸೈಡಲ್ಲಿದ್ದೀನಿ ನಾನು. ಇದೆಲ್ಲ ಬಂದ್ಬಿಟ್ಟು ಹಳ್ಳದ ಖರಾಬ್ ಬರುತ್ತೆ ನಿಮಗೆ. ಪಟ್ಟ ಲ್ಯಾಂಡು ಮುಂದಕ್ಕೆ ತೋರಿಸ್ತೀನಿ. 38 ಕುಂಟೆ ಪಟ್ಟ. ಉಳಿಕೆ ನನ್ನ ಕಣ್ಣಳಿತ ಪ್ರಕಾರ 7ರಿಂದ 11 ಕುಂಟೆ ಖರಾಬ್ ಸಿಗುತ್ತೆ, ಹಳ್ಳದ ಖರಾಬು ತೋರಿಸ್ತೀನಿ. ಒಳ್ಳೆ ಸುತ್ತಲೂ ಒಳ್ಳೆ ಇಲ್ಲಿರುವಂಥ ಪ್ರದೇಶ ನೋಡ್ಬೋದು. ಕೆಂಪು ಮಣ್ಣಿದು. ಈ ಥರ ಇಲ್ಲಿ ಇರುವಂಥ 38 ಕುಂಟೆ ಪಟ್ಟ ಪ್ಲಸ್ 7ರಿಂದ 11 ಕುಂಟೆ ಹಳ್ಳದ ಖರಾಬು. ಇದೆಲ್ಲ ನಾನು ನಿಂತಿರೋ ಜಾಗವೆಲ್ಲ ಖರಾಬೇ. ಇದು ಖರಾಬು. ಪಟ್ಟ ಲ್ಯಾಂಡ್ ತಗೊಂಡವ್ರಿಗೆ ಬೋನಸ್ಸು. ಸೊ ಅಳತೆ ಮಾಡಿಲ್ಲ, ಕಣ್ಣು ಅಳ್ತಾರೆ ಹೇಳ್ತಾ ಇದ್ದೀನಿ. ಸೊ ಇಲ್ಲಿಂದ ಪಟ್ಟ ಸ್ಟಾರ್ಟ್ ಆಗುತ್ತೆ. 38 ಕುಂಟೆ ಪಟ್ಟ, ಕೆಂಪಣ್ಣು ನೋಡ್ಬೋದು. ಕೆಂಪು ಮಣ್ಣೆ ಇದು. ಇಲ್ಲಿ ಅಕ್ಕಪಕ್ಕ ಎಲ್ಲ ಒಳ್ಳೆ ಇಲ್ಲಿ ಇರುವಂಥ ಪ್ರದೇಶ. ಇಲ್ಲಿ ಮ್ಯಾಕ್ಸಿಮಮ್ ಟೆಂಪ್ರೇಚರ್ 20 ಡಿಗ್ರಿ ಸೆಲ್ಸಿಯಸ್. ನಾನು ಲ್ಯಾಂಡ್ ಬ್ಯಾಕ್ ಸೈಡಿಂದ ಬರ್ತಾಯಿದ್ದೀನಿ. ಇಲ್ಲಿ ಲಾಸ್ಟ್ ಹೋದ ವರ್ಷ ಏನೋ ಬಾಳೆ ಗಿಡ ಏನೋ ಹಾಕಿದ್ರಂತೆ. ಸೊ ಹಂಗಾಗಿ ಇದು ಗುಂಡಿ. ಸುತ್ತಲೂ ಈ ಥರ ಇಲ್ಲಿ ಇರುವಂಥ ಪ್ರದೇಶ ಇದು. ಕೆಂಪು ಮಣ್ಣು. ಹಿಂದೆ ಖರಾಬಲ್ಲಿ ಮಾತ್ರ ಒಂದಷ್ಟು ಕಲ್ಲು ಬಂಡೆಗಳಿದೆ. ಅದು ಫ್ರೀ ಆಫ್ ಕಾಸ್ಟ್. ಅದು ಅದಕ್ಕೆ ಏನು ದುಡ್ಡಿಲ್ಲ. ಪಟ್ಟ ಏನಿದೆ ಪಟ್ಟಾಗ ಮಾತ್ರ ಬೆಲೆ. ಸೊ ಇದೆ, ನಾನು ಲ್ಯಾಂಡ್ ಬ್ಯಾಕ್ ಸೈಡಿಂದ ಬಂದೆ. 38 ಕುಂಟೆ ಪಟ್ಟ, 7ರಿಂದ 11 ಕುಂಟೆ ಖರಾಬು. ಈ ಥರ ಒಂದು ಸಣ್ಣ ಊರಿಗೆ ಅಟ್ಯಾಚ್ ಆಗಿರುವಂಥ ಜಾಗ. ಇಲ್ಲಿ ಏನು ಖಾಲಿ ಜಾಗ ಕಾಣಿಸ್ತಾ ಇದೆ ಫ್ರಂಟಲ್ಲಿ. ಇದು 38 ಕುಂಟೆ. ಈ ಥರ ಒಳ್ಳೆ ಇಲ್ಲಿ ಇರುವಂಥ ಜಾಗ ಇದು. ಈಗ ಟಾರ್ ರೋಡ್ಗೆ ಅಟ್ಯಾಚು. ಜನರಲ್ ಕ್ಯಾಟಗರಿ ಪ್ರಾಪರ್ಟಿ, ರಿಜಿಸ್ಟ್ರಿಗೆ ರೆಡಿ ಇರುವಂಥ ಜಾಗ. ಡೆಂಕನಕೋಟೆಯಿಂದ ಕರೆಕ್ಟಾಗಿ 30 ಕಿಲೋಮೀಟ್ರ್ ಆಗುತ್ತೆ. ಯಾವಾಗಲೂ ಇಲ್ಲಿ ಟೆಂಪ್ರೇಚರು ಮ್ಯಾಕ್ಸಿಮಮ್ 20. ನೋಡಿ ಸುತ್ತಮುತ್ತ ಬೇರೆಯವ್ರದ್ದು ಫಾರ್ಮ್ ಹೌಸ್ಗಳು, ಮನೆಗಳು ಎಲ್ಲ ಇದೆ. ಫಾರ್ಮ್ ಹೌಸ್ ಮಾಡ್ಕೊಂಡು ಪರ್ಮನೆಂಟಾಗಿ ಇಲ್ಲೇ ಸ್ಟೇ ಆಗ್ತೀನಿ ಅವ್ರಿಗೆ. ಯಾವುದೇ ಭಯ ಇಲ್ಲ. ಎಲೆಕ್ಟ್ರಿಕ್ ಕನೆಕ್ಷನ್ ಕೂಡ ಇಲ್ಲಿದೆ, ನೋಡ್ಬೋದು ಪೋಲು. ಈ ಲ್ಯಾಂಡು ಎಂಟ್ರೆನ್ಸ್ ಟಾಪಲ್ಲಿ ನಿಂತ್ಕೊಂಡ್ರೆ 360 ಡಿಗ್ರಿನಲ್ಲಿ ಇಲ್ಲಿ ವ್ಯೂ ಸಿಗುತ್ತೆ. ಫ್ರಂಟೇಜದು ನಿಮ್ಮೊಂದು 85ರಿಂದ 95 ಅಡಿ ಸಿಗುತ್ತೆ. ಲ್ಯಾಂಡ್ ಉದ್ದಕ್ಕಿದೆ, ರೆಕ್ಟ್ಯಾಂಗಲ್ ಆಗೈತೆ. ಇಲ್ಲಿ ಅಕ್ಕಪಕ್ಕ ನೋಡಿ ಬೇರೆಯವರು, ಅಲ್ಲಿ ಪಕ್ಕದಲ್ಲಿ ಊರು ಕಾಣಿಸ್ತಾ ಇದೆ. ಊರು ಇನ್ನೊಬ್ರು ಯಾರೋ ಪಾಲಿ ಹೌಸ್ ಹಾಕೊಂಡು ಮಾಡ್ಕೊಂಡಿದ್ದಾರೆ. ಸೊ ಸುತ್ತಲೂ ಊರುಗಳಿದೆ. ಸೇಫ್ಟಿಗೇನು ಭಯ ಬೀಳುವಂಗಿಲ್ಲ. 7ರಿಂದ 11 ಹಳ್ಳದ ಖರಾಬು. ಸೊ ಯಾವಾಗಲೂ ಇದೇ ಥರ ಗಾಳಿ, ಹ್ಯೂಮಿಡಿಟಿ ಹಿಂಗೆ ಇರುತ್ತೆ, ಸ್ಟೇಬಲ್ ಆಗಿರುತ್ತೆ ವರ್ಷ ಪೂರ್ತಿ. ಸೊ ನೀರಿಗೆ ಏನು ತಲೆ ಕೆಡಿಸ್ಕೊಳ್ಳಂಗಿಲ್ಲ. ಒಳ್ಳೆ ನೀರಾವರಿ ಪ್ರದೇಶ. ಇದೊಂದು ಸ್ವಲ್ಪ 1 ಅವರ್ JCB ಕೆಲಸ ಇದೆ. ಇದು ಮಾಡಿಸ್ಕೊತು ಅಂದರೆ ಇದ್ರ ಲ್ಯಾಂಡ್ದು ಲುಕ್ಕೇ ಬದಲಾಗುತ್ತೆ. ಅಕ್ಕಪಕ್ಕೆಲ್ಲ ನೋಡ್ಬೋದು ಕೆಂಪಣ್ಣು. ಸೊ ಇದು ಕೂಡ ಕೆಂಪಣ್ಣೆ. ಒಂದಷ್ಟು ಒಂದು 8ರಿಂದ 10, ಒಂದು 4 ವರ್ಷ ಆಗಿರುವಂಥ ಸ್ಯಾಂಡ್ಲ್ವುಡ್ ಗಿಡಗಳಿದೆ.